ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 2 ಸಾಮ್ಯಲ್ನ ಪುಸ್ತಕ 2ನೇ ಅಧ್ಯಾಯ 28ನೇ ವಾಕ್ಯ. ಆಂಗ್ಲದಲ್ಲಿ 28ನೇ ವಾಕ್ಯ, ಕನ್ನಡದಲ್ಲಿ 27-28. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಜಾಗದಲ್ಲಿ ಒಂದು ದೊಡ್ಡ ಯುದ್ಧ ನಡೀತದೆ. ಯಾರಿಗೆ? ಇಸ್ರೇಲ್ ಜನರಿಗೂ ಮತ್ತು ಯಾರಿಗೆ? ಯಾರಿಗೆ ನಡೀತೈತೆ? ಯಾರಿಗಪ್ಪ ನಡೀತೈತೆ? ಅಮಿಲೇಕ್ಯರ್ಗ, ಬೆಲಿಸ್ತಿಯರ್ಗ? ಯಾರಿಗೆ? ದೇವರ ಮಕ್ಕಳಿಗೆ ವಿರೋಧವಾಗಿ ದೊಡ್ಡ ಒಂದು ಸೈನ್ಯನೇ ಬಂದು ಏನು ಮಾಡ್ತೈತೆ? ಅಲ್ಲಿ ಯುದ್ಧವನ್ನು ನಡೆಸೋದು ನಾವು ನೋಡ್ತಾ ಇದ್ದೀವಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆ ಯುದ್ಧವನ್ನು ಮುಂದೆ ನಿಂತು ಸಾಗಿಸೋದು ಯಾರು? ಯೋವಾಬನು, ದಾವೀದನ ತಳಪತಿ. ಯೋವಾಬನ ದಾವೀದನ ತಳಪತಿ, ಸೈನ್ಯದ ತಳಪತಿ. ಯೋವಾಬ್ ಅಂದರೆ ಆತನ ಹೆಸರಿಗೆ ಅರ್ಥ ಏನು? ಯೆಹೋವನನ್ನು ಸ್ತುತಿಸು, ಪ್ರೈಸ್ ಜೆಹೋವಾ. ಯೋವಾಬ್ ಅಂದರೆ ಏನು? ಯಾರನ್ನ ಸ್ತುತಿಸಬೇಕು? ಯಾರನ್ನ? ಯೆಹೋವನನ್ನು ಸ್ತುತಿಸಬೇಕು. ಯೋವಾಬ ಅನ್ನೋ ಹೆಸರಿಗೆ ಅರ್ಥ ಏನು? ಯೆಹೋವನನ್ನು ಸ್ತುತಿಸು, ಪ್ರೈಸ್ ಜೆಹೋವಾ. ಈ ಯೋವಾಬನು ಯುದ್ಧಕ್ಕೆ ಮುಂದೆ ನಿಂತು ಸಾಗಿಸುವಾಗ ಅಲ್ಲೊಂದು ವಿಷಯ ಬರ್ತದೆ. ಆ ಯುದ್ಧವನ್ನು ನಿಲ್ಲಿಸ್ಬೇಕನ್ನೋದ್ರೆ ಏನು ಮಾಡಬೇಕಂತ ಒಂದು ಆಲೋಚನೆ. ಆವಾಗ ಯೋವಾಬನು ಮಾಡೋ ಕೆಲಸ ನೋಡಿ. ಹಲ್ಲೆಲೂಯಾ. ನಾವು ಓದುವಾಗ ಚರಿತ್ರೆ ಪುಸ್ತಕದಲ್ಲಿ ಇವತ್ತು ಕೂಡ ಅನೇಕ ರಾಜ್ಯಗಳ ಬಗ್ಗೆ, ರಾಜ್ಯಗಳನ್ನು ಹೆಂಗೆ ಅವರು ಯುದ್ಧಗಳನ್ನು ಹೆಂಗೆ ಗೆದ್ದರು ಅಂತ ನೋಡಿದ್ರೆ, ತನ್ನ ಕೈಯಲ್ಲಿದ್ದ ಖಡ್ಗ, ತನ್ನೊಟ್ಟಿಗಿದ್ದ ಸೈನ್ಯ, ಕುದುರೆ ಸೈನ್ಯ, ಆನೆ ಸೈನ್ಯ, ಈ ಥರ ಅನೇಕ ಬೀರಂಗಿಗಳು, ಇದೆಲ್ಲ ಇಟ್ಟು ಯುದ್ಧ ಮಾಡಿ ರಕ್ತವನ್ನು ಚೆಲ್ಲಿ ಏನು ಮಾಡಿದ್ರು? ಅವರ ಯುದ್ಧವನ್ನು ಗೆಲ್ಲಿಸಿದ್ರು. ಆದರೆ ಇಲ್ಲಿ ಅದಕ್ಕಿಂತ ಪರಾಕ್ರಮಶಾಲಿ ಇವನು. ಯೋವಾಬನೇ ಯಾವ ಥರ ಮನುಷ್ಯ? ಬಹಳ ಪರಾಕ್ರಮಶಾಲಿ ಮನುಷ್ಯ. ಆದರೆ ಈತನ ಯುದ್ಧವನ್ನು ಹೆಂಗೆ ಗೆಲ್ದ? ಹೆಂಗೆ ಗೆದ್ದಿದ್ದು ಯುದ್ಧವನ್ನು? ತುತ್ತೂರಿಯನ್ನು ಓದಿ. ಈತನ ಹೆಸರೇನೋ? ದೇವರಿಗೆ ಮಹಿಮೆಯನ್ನು ಸಲ್ಲಿಸೋದು ಒಂದು ಹೆಸರು ಇವನ ಅರ್ಥ. ಇವನು ಯುದ್ಧದಲ್ಲಿ ಹೋಗಿ ಇವನು ಮಾಡೋ ಕೆಲಸ ಏನೋ? ತುತ್ತೂರಿಯನ್ನು ಓದುವ ಕೆಲಸ. ಹಲ್ಲೆಲೂಯಾ. ವಾಕ್ಯದಲ್ಲಿ 3 ಜಾಗದಲ್ಲಿ ಈ ರೀತಿಯಾದ ಒಂದು ಯುದ್ಧಗಳನ್ನು ನಾವು ನೋಡ್ಬೋದು. ಮೊದಲನೇ ಯುದ್ಧ ಎಲ್ಲಿ ನೋಡ್ಬೋದು ನಾವು? ಈ ಥರ ಯೋಸುವನ ಪುಸ್ತಕದಲ್ಲಿ ಯೆರಿಕೋ ಪಟ್ಟಣವನ್ನು ಅವರು ಗೆಲ್ಲಬೇಕಾದ್ರೆ ಹೆಂಗೆ ಗೆದ್ದರು? ಅವರು ತುತ್ತೂರಿಯನ್ನು ಓದಿ ಗೆದ್ದರು. ಹಲ್ಲೆಲೂಯಾ. 2ನೇ ಯುದ್ಧ ಗಿದಿಯೋನನನ್ನು ತುತ್ತೂರಿ ಓದಿ ಬೆಲಿಸ್ತಿಯರನ್ನು, ಅಮ್ಮೋನಿಯರನ್ನು ಅವರೇನು ಮಾಡ್ದ? ಗೆದ್ದ. 3ನೇದಾಗಿ ಇಲ್ಲಿ ಯೋವಾಬ ಈತನ ಹೆಂಗೆ ಗೆದ್ದ? ತುತ್ತೂರಿಯನ್ನು ಊದಿ ತನಗೆ ಇಸ್ರೇಲಿಗೆ ವಿರೋಧವಾಗಿ ಬಂದ ಜನರಿಗೆ ತುತ್ತೂರಿಯನ್ನು ಊದಿ ಅವನೇನು ಮಾಡ್ದ? ಯುದ್ಧವನ್ನು ಗೆದ್ದ. ತುತ್ತೂರಿ ಅಂದರೆ ಏನು? ವಾಟ್ ಇಸ್ ಮೀನ್ ಆಫ್ ಬ್ಲೋಯಿಂಗ್ ದ ಟ್ರಂಪಟ್? ಏನು ಮಾಡೋದು? ದೇವರಿಗೆ ಮಹಿಮೆಯನ್ನು ಸಲ್ಲಿಸೋದು, ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಹಲವಾರು ಜನರು ಈ ದಿನದಲ್ಲಿ ನಾವೇನು ಮಾಡಲ್ಲ? ಸ್ವಲ್ಪ ಕಠಿಣವಾದ ಸಮಯ ಬಂದರೆ ನಾವೇನು ಮಾಡಲ್ಲ? ಸ್ತೋತ್ರ ಮಾಡಲ್ಲ, ಸ್ತುತಿಸಲ್ಲ. ಆದರೆ ಈ ಸ್ಥಳದಲ್ಲಿ, ಅಷ್ಟು ಕಠಿಣವಾದ ಸ್ಥಳದಲ್ಲಿ ಯೋವಾಬನು ಮಾಡಿದ ವಿಷಯ ಏನು? ತನ್ನೊಟ್ಟಿಗಿದ್ದ ಖಡ್ಗವನ್ನು ಎತ್ತಿಲ್ಲ, ತನ್ನ ಕೈಯಲ್ಲಿದ್ದ ಈಟಿಯನ್ನು ಎತ್ತಿಲ್ಲ, ಅಥವಾ ತನ್ನೊಟ್ಟಿಗಿದ್ದ ಅಷ್ಟು ದೊಡ್ಡ ಸೈನ್ಯವನ್ನು ಏನು ಮಾಡಿಲ್ಲ? ಅವನು ಪ್ರಯೋಗ ಮಾಡಿಲ್ಲ. ಅವನು ಏನು ಮಾಡ್ದ? ತುತ್ತೂರಿಯನ್ನು ಎತ್ತು ದೇವರಿಗೆ ಸ್ತೋತ್ರ ಮಾಡ್ದ ಅಷ್ಟೇ. ತುತ್ತೂರಿಯನ್ನು ಊದಿದ ನಂತರ ಇಸ್ರಾಯೇಲಿಗೆ ವಿರೋಧವಾಗಿ ತಿರ್ಗಾ ಅವ್ರು ಏನು ಮಾಡಿಲ್ಲ? ಯುದ್ಧಕ್ಕೆ ಬರಲಿಲ್ಲ. ಹಲ್ಲೆಲೂಯಾ. ಸೊ ಈ ವರ್ಷ ದೇವರು ನಮ್ಮನ್ನು ಹೇಳೋ ವಿಚಾರ ಏನು? ಇನ್ನೇನು ಮಾಡಬೇಕು? ಏನನ್ನು ಓದಬೇಕು?
ತುತ್ತೂರಿಯನ್ನು ಓದಬೇಕು. ಹಂಗಂದ್ರೆ ಏನರ್ಥ? ನಿನಗೆ ಬರುವ ಯುದ್ಧವನ್ನು ನೀನು ಗೆಲ್ಲಬೇಕಂದ್ರೆ ನೀನು ಮಾಡಬೇಕಾಗಿರೋ ವಿಷಯ ಏನು? ತುತ್ತೂರಿಯನ್ನು ಓದಬೇಕು, ಸ್ತೋತ್ರ ಮಾಡಬೇಕು, ದೇವರನ್ನು ಘನ ಸಲ್ಲಿಸಬೇಕು. ಅಲ್ಲೆಲ್ಲೋಯ ಹಂಗಿಲ್ಲ ಅಂದರೆ ನೀನೇನು ಮಾಡೋಕ್ಕಾಗಲ್ಲ, ಯುದ್ಧವನ್ನು ಗೆಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಇಸ್ರೇಲನಾಗಿಯೂ ಇರ್ಬೋದು. ಏನಾಗಿರ್ಬೋದು? ಇಸ್ರೇಲನಾಗಿಯೇ ಇರ್ಬೋದು. ದಾವೀದನ ಗೋತ್ರದಲ್ಲಿ ಹುಟ್ಟಿರಬಹುದು. ಯಾವ ಗೋತ್ರದಲ್ಲಿ ಹುಟ್ಟಿರ್ಬೋದು? ದಾವೀದ ಗೋತ್ರದಲ್ಲಿ ಹುಟ್ಟಿರ್ಬೋದು. ಆದರೆ ದೇವರಿಗೆ ನೀನು ಸ್ತೋತ್ರ ಮಾಡಿಲ್ಲ ಅಂದರೆ ನೀನು ಎಲ್ಲೂ ಹೋಗೋಕ್ಕೆ ಏನು ಮಾಡೋಕ್ಕಾಗಲ್ಲ, ನೀನು ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಏನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ? ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ವಿರೋಧವಾಗಿ ಅನೇಕ ಯುದ್ಧಗಳು ಬರುತ್ತೆ, ನಮಗೆ ವಿರೋಧವಾಗಿ ಅನೇಕ ಸೈನ್ಯಗಳು ಬರುತ್ತೆ. ಇದನ್ನೆಲ್ಲ ಗೆಲ್ಲಬೇಕಾದ್ರೆ ನಾವು ಮಾಡಬೇಕಾಗಿರೋ ವಿಚಾರ ಏನು? ದೇವರಿಗೆ ಸ್ತೋತ್ರ, ದೇವರಿಗೆ ಘನತೆ. ಹಲ್ಲೆಲೂಯಾ. ಸೊ ಈ ವರ್ಷ ಎಲ್ಲೋ ಮೂಲೆಯಲ್ಲಿ ಬಿಸಾಕಿರೋ ನಿಮ್ಮ ತುತ್ತೂರಿಗಳನ್ನು ಏನು ಮಾಡಿ, ನೀವು ಈ ವರ್ಷ ಪೂರ್ತಿ ಏನು ಮಾಡಬೇಕು? ನೀವು ಓದಬೇಕು. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಕೂತು ನಿಮ್ಮ ತುತ್ತೂರಿಗಳನ್ನು ಏನು ಮಾಡಿ? ಓದ್ರಿ. ವಾಕ್ಯ ಹೇಳ್ತಾ ಇದೆ, ನೀನು ಸ್ತೋತ್ರ ಮಾಡಿದ್ರೆ ಸಾಕು. ನೀನು ವಿರೋಧವಾಗಿ ನಿಂತಿರೋ ಯಾವುದೇ ದೊಡ್ಡ ಸೈನ್ಯವಾಗಿರಲಿ, ಎಷ್ಟೇ ದೊಡ್ಡ ಸೈನ್ಯ ಆಗಿರಲಿ, ಅದೇನು ಮಾಡಲ್ಲ, ತಿರ್ಗಾ ನಿನ್ನ ಹತ್ರ ಏನಕ್ಕೆ ಬರಲ್ಲ? ಯುದ್ಧಕ್ಕೆ ಬರಲ್ಲ. ಹಲ್ಲೆಲೂಯಾ. ಕರ್ತನ ಈ ವಾಕ್ಯ ಕೊಟ್ಟೋದಕ್ಕಾಗಿ ಸ್ತೋತ್ರ. ಕರ್ತನ ಸಮ್ಮುಖದಲ್ಲಿ ಸ್ವಲ್ಪ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓರಿ ಖಬಾಲರ ಅಂದರ ಬರಬ ಶರಂದರ ಬರಬರ ಬರಬರ ಬರಬ. 2023 ಕಳೆದು 2024 ಪ್ರವೇಶ ಮಾಡುವ ಒಂದೊಂದು ಆತ್ಮ ಸ್ತೋತ್ರ ಸ್ವಾಮಿ. ಈ ವರ್ಷವನ್ನು ಕಾಣಲು ನಮಗೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ದಯ ಕೊಟ್ಟದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಮಹಿಮೆಯನ್ನು ನೀಡುವಂತೆ ಪ್ರಾರ್ಥಿಸ್ತೇನಪ್ಪ. ದೇವರೇ, ನಿಮ್ಮ ಮಗತ್ವವನ್ನು ನೀಡು ಸ್ವಾಮಿ, ನಿಮ್ಮ ಘನತೆಯನ್ನು ನೀಡು ಸ್ವಾಮಿ. ಶುರೋದುರ್ಯಾಂದ ರಬ 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 ಶರ ಬರ 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 ಕೂರ್ಯ ಹಾದುರ್ಯ ಅಂದರ ಬರ 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 ಬರ. ತುತ್ತೂರಿಯನ್ನು ಬಾರಿಸು, ನಿನ್ನ ತುತ್ತೂರಿಯನ್ನು ಬಾರಿಸು. ಕುರಿಯ ನುರುಂದುರ್ಯ ಅಂದರ ಬರ ಬಕ್ಕ ಬತ್ತೂರಿಯ ಅಂದರ ಬರ 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 ಕೋರಿಯ ತರ ಬರ 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 ಬರ. ಎಷ್ಟೇ ಸೈನ್ಯವು ನಿನ್ನ ವಿರೋಧವಾಗಿ ಬಂದರೂ ನಿನ್ನ ತುತ್ತೂರಿ ನಿನಗೆ ಜಯವನ್ನು ಕೊಡುವುದು. ನೀನು ಬಾರಿಸುವ ತುತ್ತೂರಿ ನಿನಗೆ ಜಯವನ್ನು ಕೊಡುವುದು. ಕುರ ತೂರ್ಯ ಅಂದರ ಬಾ ಕಶರ ಬರ ಬರ ತರಿಯ ತರ ಬರ 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 ಬರ. ಓ, ನಿನ್ನ ಕೈಯಲ್ಲಿ ತುತ್ತೂರಿ ಇದೆಯಾ? ನಿನ್ನ ಕೈಯಲ್ಲಿ ತುತ್ತೂರಿ ಇದೆಯಾ? ಪುರೋಂದುರ್ಯ ಅಂದರ ಬರ ಬಾ ಶರಿಯತ್ತರ ಬರ ಬರ ಬಕ್ಕಬ ಕುರುಬುತ್ತುರಿಯ ತರ ಬಕ್ಕಬ ಸರ ಬರ ಬರ ಬಾ ಶರ ಬರ ಬರ ಅಂದರ ಬರ 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 ಬರ. ಅಯ್ಯೋ, ಸೈನ್ಯ ಮಧ್ಯದಲ್ಲಿ ನಾನಿದ್ದೀನಿ ಸ್ವಾಮಿ. ನನ್ನ ವಿರೋಧವಾಗಿ ನನ್ನ ಸುತ್ತಲೂ ಸೈನ್ಯವಿದೆ ಸ್ವಾಮಿ. ನಾನು ಹೆಂಗೆ ಗೆಲ್ಲುವುದು ಸ್ವಾಮಿ? ನನ್ನ ಕೈಯಲ್ಲಿ ತುತ್ತೂರಿ ಇದೆಯಾ? ನನ್ನ ಕೈಯಲ್ಲಿ ತುತ್ತೂರಿ ಇದೆಯಾ? ಹೊರಬ ಶುಡಿ ಅಂದು ರಬಲ ರಬರ ಬರಬ. ನೀನು ಬಾರಿಸುವ ತುತ್ತೂರಿ, ನೀನು ಓದುವ ತುತ್ತೂರಿನಲ್ಲಿ ನಿನಗೆ ವಿರೋಧವಾಗಿ ನಿಂತಿರುವ ಶತ್ರುವಾದ ಸೈನ್ಯನು ಹಿಂದಟ್ಟು ಓಡುವನು. ತನ್ನ ಬೆನ್ನನ್ನು ನಿನಗೆ ತೋರಿಸುವನು. ಕುರಬ ಶರ ಬರ 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 ಬರ. ಆ ತುತ್ತೂರಿ ಶಬ್ದ ಕೇಳುವ ಅವನು ಉರಿಬ ದುರಿಯಂದಲ ರಬ ಕಬತ್ತುರಿ ಅಂದರ ಬರ 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 ಬರ. ನಿನ್ನ ಹಿಂದಟ್ಟಲ್ಲ. Oh, thank you, Jesus. Thank you, Jesus. Thank you, Jesus. He will never come back to you. The moment he hears the sound of trumpet, he will never come back to you. He will never come against you. Because you are praising God. You are praising God. Thank you, Jesus. Thank you, Jesus. But God is putting a question. Where is your trumpet? Where is your trumpet? My dear brothers and sisters, where is your trumpet?
ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ತುತ್ತೂರಿಯಲ್ಲಿದೆ. ನಿನ್ನ ತುತ್ತೂರಿಯಲ್ಲಿದೆ. ಕುರಭಾಷಂತರ ಬರಬರ ಸುತ್ತರ ಬರಬಕ್ಕ ಬರಬರ. ನಿನ್ನ ತುತ್ತೂರಿಯನ್ನು ಎಲ್ಲಿ ಬಿಟ್ಟಿದೆಯಾ? ಹಲ್ಲೂಯ ಸ್ತೋತ್ರ. ಇಸ್ರೇಲನನ್ನು ಉರಿಕ್ಕಬರಾಂದೂರ್ಯಾಂದರ ಬರ ಬರ ಇಸ್ರೇಲ್ ದೇಶವನ್ನು ಉರಿಕ್ಕ ಬರ 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 ದೇವರ ಮಕ್ಕಳನ್ನು ಸುತ್ತಿಕೊಳ್ಳುವ ಅನೇಕ ಶತ್ರುವಿನ ಪಡೆ ಸೇನೆ ಉರಿಕ್ಕ ಬರ 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 ಬರ. ಓ ಹಲ್ಲೆಲೂಯ. ಸುತ್ತಲೂ ಇದೆ, ಸುತ್ತಲೂ ಇದೆ. ದೇವರ ಮಕ್ಕಳಂತೂ ಹೇಳುವ ಒಂದೊಂದು ಮಗುವ ಸುತ್ತಲೂ ಶತ್ರುವಾದ ಸೇನೆ ಸುತ್ತಿದೆ. ದೇವರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಆ ಸೈನ್ಯ ಮಧ್ಯದಲ್ಲಿರುವ ನಿನ್ನ ಕೈಯಲ್ಲಿ ತುತ್ತೂರಿ ಇದೆಯಾ? ನೀನು ಬಾರಿಸಬೇಕಾಗಿರೋ ತುತ್ತೂರಿ ನಿನ್ನ ಕೈಯಲ್ಲಿದೆಯಾ? ಅವರ ಕಿವಿಗಳಲ್ಲಿ ಕೇಳುವಂತೆ ನೀನು ಊದಬೇಕಾಗಿರೋ ತುತ್ತೂರಿ ನಿನ್ನ ಕೈಯಲ್ಲಿದೆಯಾ? ಶುದ್ಧರೋದು ಅಂದರ ಬರ 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 ಬರ. ನಿನ್ನ ತುತ್ತೂರಿ ಶಬ್ದ ಕೇಳಿ ಅವ್ರು ತಿರುಗ ನಿನ್ನ ಹಿಂದೆ ಬರಲ್ಲ, ತನ್ನ ಬೆನ್ನನ್ನು ನಿನಗೆ ತೋರಿಸುವರು. They will show their back when they hear the sound of trumpet. Hallelujah. Thank you, Jesus. Thank you, Jesus. Thank you, my Lord. Thank you.